ಪಾರ್ಟಿಯ ಡಿ.ಕೆ. ಚೈತನ್ಯ ಆದಿಕೇಶವರು, ಸೀನಿಯರ್ ಲೀಡರ್ ಕರ್ನಾಟಕ ಜನಸೇನಾ ಪಾರ್ಟಿ. ಮೇನ್ ನಮ್ಮ ಆದಿಕೇಶವರು ಬಂದಿರೋರಿಗೆ ಸ್ವಾಗತವನ್ನು ಕಳಿಸ್ತೇನೆ. ಮತ್ತು ನಮ್ಮ ನಾಗೇ ಬಂದಿದ್ದಾರೆ, ಚಿರಂಜೀವಿ ಅಭಿಮಾನಿ ಸಂಘದ ಅಧ್ಯಕ್ಷರು. ಮತ್ತು ಎಲ್ಲರಿಗೂ ನಮಸ್ಕಾರ. Thank you Press Club for hosting this special event for us. ನಮ್ಮ ಬ್ಯಾಂಗ್ಳೂರು ಜನರಿಗೆ ನಮಸ್ಕಾರ. So today I take the privilege to ask for a preview of Harihara Veeramallu movie, which is an epic historical fiction curated beautifully, educating and reminding us about the rich heritage pieces that were so lost in India over a period of years, where a lot of bloodshed and a lot of warriors who fought for this has lost a lot of blood, fighting this war. So I recommend each and every Bharatiya who has Bharat in their blood to watch this historical movie, beautifully curated by our Pavan Kalyan Garu, Keeravani Garu, A.M. Ratnam for this astounding performance. We at Chaitanya Trust, Chiranjeevi Fans Association, Mr. President Surendra Garu, Nagendra Garu, OBC Federation President N.G. Rappa sir, and Umesh, who have come together to sponsor this event for all our press, reporters, social media, bloggers, etc., and all the industrialists and the politicians have requested for a screening. So today at 4 o'clock, we are arranging this Sandhya Theatre at Madiwala, along with all of us coming together. Thank you so much. Basic subject is ಇವಾಗ ನಮ್ಮ ಭಾರತದಿಂದ ಯಾವುದಾದ್ರೂ ನಮ್ಮ ರಿಚ್ ಕಲ್ಚರ್, ನಮ್ಮ ಟ್ರೆಷರ್ಸ್, ಲಾಸ್ಟ್ ಟ್ರೆಷರ್ಸ್, ವಿ ಹ್ಯಾವ್ ಹೈಲೈಟೆಡ್ ದ ಲಾಸ್ಟ್ ಟ್ರೆಷರ್ಸ್ ಆಫ್ ಇಂಡಿಯಾ, ಸೊ ದ್ಯಾಟ್ ಇವಾಗ ನಮ್ಮ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಸಬ್ಜೆಕ್ಟ್ ವಾಸ್ ನಾಟ್ ಕವರ್ಡ್. ಸೊ ಐ ರಿಯಲಿ ರೆಕಮೆಂಡ್ ಒನ್ ಆ್ಯಂಡ್ ಆಲ್, ದಟ್ ಇಸ್ ವೈ ಐ ಸೆಡ್ all Bharatiyas, whoever has Bharat in their blood, I request one and all to watch this beautiful curated movie. This movie is not, it's about history, about our treasures that was lost in our mother earth, in Bharat, to a lot of enemies who came and stole our treasures through the sea or through ಮೊದಲನೇದಾಗಿ ನಮ್ಮ ಡಿ.ಕೆ. ಚೈತನ್ಯ ಆದಿಕೇಶವ ನಾಡವರ ಮೊಮ್ಮಗಳು, ಸೀನಿಯರ್ ಲೀಡರ್, ಕರ್ನಾಟಕ ಕೋಆರ್ಡಿನೇಟರ್, ಜನಸೇನಾ ಪಾರ್ಟಿ ಪ್ರಚಾರ ಕಮಿಟಿ. ನಾನು ನಾಗೇಂದ್ರ ಅಂತ, ನನ್ನ ಹೆಸರು. ಅಖಿಲ ಕರ್ನಾಟಕ ಚಿರಂಜೀವಿತ ಕರ್ನಾಟಕ ರಾಜ್ಯಾಧ್ಯಕ್ಷರು. ಏನು ಇವತ್ತು ಹರಿಹರ ವೀರಮಲ್ಲು ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀವಿ. ಸಿನಿಮಾ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಐತಿಹಾಸಿಕ ಚಿತ್ರವನ್ನು ಮಾಡಿದ್ದಾರೆ. ಅಭಿಮಾನಿಗಳಿಗೆ ತುಂಬ ಸಂತೋಷದ ವಿಷಯ. ಈ ಚಿತ್ರದಲ್ಲಿ ಅನೇಕ ವಿಭಿನ್ನವಾಗಿ ತೆಗೆದಿರ್ತಕ್ಕಂಥ ಚಿತ್ರ, ಐತಿಹಾಸಿಕ ಚಿತ್ರ ಇದು. ಮೊಘಲರ ಆಳ್ವಿಕೆ, ನಮ್ಮ ಹಿಂದೂಗಳ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಚಿತ್ರದಲ್ಲಿ ವಿವರವಾಗಿ ಬಿಡಿಸಿ ತೋರಿಸಿದ್ದಾರೆ ಅದು. ಯಾಕೆಂದರೆ ಸಾಕಷ್ಟು ವಿಚಾರಗಳು ಪುಸ್ತಕದಲ್ಲಿ ಇರೋದಿಲ್ಲ. ಅಲ್ಲಿ ಏನು ನಡೆದಿದೆ ಅದೆಲ್ಲ ಪವನ್ ಕಲ್ಯಾಣ್ ಅವರು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಮತ್ತು ಆ ಕೊಹಿನೂರು ವಜ್ರವನ್ನು ಮರುಪಡೆಯುವಿಕೆಯಲ್ಲಿ ವೀರಮಲ್ಲು ಅವರು ಒಳ್ಳೆ ಸಾಹಸ ದೃಶ್ಯಗಳಲ್ಲಿ ಅದನ್ನು ಮತ್ತೆ ಪಡೆದಿದ್ದಾರೆ ಅದನ್ನು, ಕೊಹಿನೂರು ವಜ್ರವನ್ನು. ಹಾಗಾಗಿ ಎಲ್ಲ ಭಾರತೀಯರು ಈ ಚಿತ್ರವನ್ನು ನೋಡಲೇಬೇಕಾದಂಥ ಚಿತ್ರ ಇದು.
ಹಾಗಾಗಿ ತಮಗೂ ಸಂಧ್ಯಾ ಥಿಯೇಟ್ರಲ್ಲಿ ಮೇಡಮ್ ಅವರು ಟಿಕೆಟ್ ನೋಡಬೇಕು. ಹಾಗೆ ಅಭಿಮಾನಿಗಳು ಸಾಕಷ್ಟು ಚಿತ್ರವನ್ನು